ದಾಸರು ಒತ್ತು ಕೊಟ್ಟು ಹೇಳ್ತಾರೆ ನೋಡಿ. ಉಪವಾಸ ಜಾಗರ ಅಂತ ಒಂದು ದಿನ ಮಾಡಲಿಲ್ಲ ಅಂತ ದಾಸರು ಹೇಳುವಾಗ, ಉಪವಾಸ ಎಷ್ಟು ಮುಖ್ಯ, ಜಾಗರ ಅದಕ್ಕಿಂತ ಮುಖ್ಯ. ಒಂದು ಕ್ಷಣ ನಾವು ಮಲಗಿದಾಗ ಸ್ವಪ್ನ ಬೀಳ್ಬೋದು, ಯಾಕಂದ್ರೆ ನಮ್ಮ ಕೈಯಲ್ಲಿಲ್ಲ. ಎಚ್ಚರಿಗಾದರೂ ಎಲ್ಲರ ಬಿಟ್ಟು ನಾವು ಹೇಳ್ಬೋದು. ಸ್ವಪ್ನದಲ್ಲಿ ಕೆಟ್ಟ ಸ್ವಪ್ನ ಬೀಳಬಾರ್ದು. ಆ ಡ್ರೈವಿಂಗ್ ನಮಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸ್ವಪ್ನ ನಮ್ಮ ಕೈಯಲ್ಲಿಲ್ಲ. ಒಳ್ಳೆಯ ಸ್ವಪ್ನ ಬೇಕು ಅಂತ ನಾವು ಮಲಗಿದರೆ ಕೆಟ್ಟ ಸ್ವಪ್ನಗಳೇ ಬೀಳುತ್ತೆ. ಅದಕ್ಕೆ ಪರಿಹಾರ ಏನು ಅಂತಂದರೆ, ಹಗಲಿಡೀ ದೇವರ ಚಿಂತನೆ, ರಾತ್ರಿ ಇಡೀ ಭಗವಂತನ ಸ್ಮರಣೆ. ಆದರೆ ಹಗಲು ಇರುಳು ಜಾಗರಣೆ ಮಾಡಿ ಭಗವಂತನ ಉಪವಾಸ ಮಾಡುವಂಥದ್ದು ಉತ್ತಮ ಪಕ್ಷ ಅಂತ ಶಾಸ್ತ್ರಕಾರರು ಹೇಳಿತ್ತು. ಅದಕ್ಕೇ ಉಪವಾಸದ ಜೊತೆಗೇ ಜಾಗರಣೆಯನ್ನು ಹೇಳಿತ್ತು. ಯಾಕೆ ನಿದ್ರೆಯಲ್ಲಿ ಆಚೆ ಸುಷುಪ್ತಿನೂ ಇಲ್ಲ, ಈಚೆ ಜಾಗೃತೂ ಇಲ್ಲ, ಮಧ್ಯದ ಸ್ವಪ್ನದಲ್ಲಿ ಎಂತಹ ಕೆಟ್ಟ ಕೆಟ್ಟ ಸ್ವಪ್ನಗಳನ್ನು ನಾವು ನೋಡ್ಬೋದು. ಸ್ವಪ್ನದಲ್ಲಿ ಜಗಳ ಮಾಡದವರ ಹತ್ರ ಜಗಳ ಮಾಡ್ತೇವೆ ನಾವು. ಗಂಡನ ಹತ್ರ ಜಗಳ ಮಾಡಬಾರ್ದು, ಜಗಳ ಆಗಿ ಹೋಗ್ತದೆ ಸ್ವಪ್ನದಲ್ಲಿ. ಎಚ್ಚರದಲ್ಲಿ ಆಗೋದಿಲ್ಲ, ಅದು ವಿಶೇಷನೇ. ಸ್ವಪ್ನದಲ್ಲಿ ಅಂದರೆ ಕೆಲವು ಎಲ್ಲ ಎಚ್ಚರದಲ್ಲಿ ಆಗಬೇಕಾದ್ದು ಪಾಪಗಳು ದೇವರು ಕರುಣಾಶಾಲಿ ಸ್ವಪ್ನದಲ್ಲಿ ಮಾಡಿಸಿರ್ತಾನೆ. ಏಕಾದಶಿ ಊಟ ಮಾಡುವ ದುರ್ಯೋಗ ಇತ್ತವನಿಗೆ, ಅದು ಸ್ವಪ್ನದಲ್ಲಿ ಮುಗಿಸಿದ. ಅಂದರೆ ಆ ಪಾಪದಲ್ಲಿ, ಅಪರಾಧದಲ್ಲಿ ಸ್ವಲ್ಪ ಕಡಿಮೆ ಅಂಶ ಇದೆ. ದೊಡ್ಡವರ ಹತ್ರ ಜಗಳ ಆಡಬಾರ್ದು, ಅದು ಜಗಳ ಮಾಡುವ ದುರ್ಯೋಗ ಇದೆ. ಸ್ವಪ್ನದಲ್ಲಿ ಅಂಥದ್ದು ದುರ್ಯೋಗಗಳು ನಡೆದುಕೊಂಡು ಹೋಗ್ತವೆ. ಸ್ವಪ್ನದಲ್ಲಿ ಮಾಡುವ ತಪ್ಪುಗಳು, ಅಪರಾಧಗಳು ಲೆಕ್ಕ ಇಲ್ಲದಿದ್ದಷ್ಟು ಇದೆ. ಸುಷುಪ್ತಿ ಅಂತಂದರೆ ನಿದ್ರೆ, ಗಾಢವಾದ ನಿದ್ರೆ. ಆ ಸುಷುಪ್ತಿ ಅದರಲ್ಲೇನು ಅಪರಾಧ ಅಂತ ಸುಷುಪ್ತಿಯಲ್ಲಿಯೂ ಕೂಡ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಯಾವಾಗ ನಿದ್ರೆ ಮಾಡಬೇಕು, ಯಾವಾಗ ಹೇಳಬೇಕು, ಅದರ ಬಗ್ಗೆ ಹೇಳಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಯಾಮಾತ್ ಪರತ ಏವಾಸು ಸ್ವಪೇದ್ ಏವಂ ಜನಾರ್ದನಂ. ಒಂದು ಯಾಮಕ್ಕಿಂತ ಮುಂಚೆ ಮಲಗಬಾರ್ದು. ಯಾಮ ಅಂದರೆ 3 ಗಂಟೆ. ಸೂರ್ಯ ಅಸ್ತಾದ ಮೇಲೆ 3 ಗಂಟೆ ಅದಕ್ಕಿಂತ ಮುಂಚೆ ಮಲಗಬಾರ್ದು. ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ. ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಎಳ್ಳಲೇಬೇಕಂತೆ. ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆಗಿಂತ ಮುಂಚೆ ನಾವು ಮಲಗಿ ಎದ್ದಾಗಿರಬೇಕು ಅಂತ ಹೇಳ್ತಾರೆ. ನಿದ್ರೆಯ ಅವಧಿಯನ್ನು ಅಲ್ಲಿ ಹೇಳಿದ್ದಾರೆ. ನಿದ್ರೆ ಮಾಡದೇ ಇರುವುದು ಬೇರೆ, ನಮ್ಮ ಶಕ್ತಿಗೆ ಅದು ಮೀರಿತ್ತು. ಹಾಗಾಗಿ ಮಲಗಬೇಕು. ಯಾವಾಗ ಮಲಗಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಕಾಲದಲ್ಲಿ ಮಲಗೋದು, ಅಕಾಲದಲ್ಲಿ ಏಳೋದು, ಇದೆಲ್ಲ ಶಾಸ್ತ್ರ ನಿಷಿದ್ಧವಾದ್ದು. ಅವನು ರಾತ್ರಿ ಇಡೀ ಎಚ್ಚರದಲ್ಲಿ ಇರೋದು, ಬೇಡವಾದ ಕೆಲಸ ಮಾಡಿಕೊಂಡು ಬೆಳಗ್ಗೆ 4 ಗಂಟೆ ಬ್ರಾಹ್ಮ ಮುಹೂರ್ತಕ್ಕೆ ಮಲಗೋದು, ಬೆಳಗ್ಗೆ ಸೂರ್ಯೋದಯದಲ್ಲೆಲ್ಲ ಮಲಗಿಕೊಂಡೇ ಇರೋದು. ಏನು ಅಂತ ಕೇಳಿದ್ರೆ ರಾತ್ರಿ ಇಡೀ ಕೆಲಸ ಅಂತ ಹೇಳೋದು. ಇದು ಅಪರಾಧದಲ್ಲೇ ಸೇರ್ತದೆ. ಯಾವಾಗ ನಿದ್ರೆ ಮಾಡಬೇಕು ಆವಾಗ ಬಿಟ್ಟು ಕಾಲ ತಪ್ಪಿ ಮಾಡಿದರೆ ಅದು ಅಪರಾಧದಲ್ಲೇ ಸೇರ್ತದೆ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ಗುರುಗಳು, ಅವರು 9 ಗಂಟೆಗೆ ಮಲಗ್ತಿದ್ರು, 9-9:30 ಮಲಗ್ತಿದ್ರು. ಅದು ಯಾರೋ ಹೇಳಿದ್ರು, ಸ್ವಾಮಿ ಇಷ್ಟು ಬೇಗ ಮಲಗ್ತೀರಾ ಅಂತ. ಅದಕ್ಕೆ ನಮ್ಮ ಗುರುಗಳು ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ತಮಾಷೆಯಾಗಿ ಹೇಳ್ತಿದ್ರು. ಏನು ಹೇಳಿದ್ದಾರೆ ಮಧ್ವಾಚಾರ್ಯರು ಅಂದರೆ, ಯಾಮಾತ್ ಪರತ ಏವಾಸು ಸ್ವಪೇ ದೇವ ಅಂತಿದೆ. ಅಲ್ಲಿಯ ಏವಕಾರ ಇಲ್ಲಿಗೆ ತಂದು ಯಾಮಾತ್ ಪರತಃ ಸ್ವಪೇ ದೇವ, ಮಲಗಲೇಬೇಕು ಅಂತ ಅಂದರು. ಅವರು ಬೆಳಿಗ್ಗೆ 4 ಗಂಟೆಯ ಒಳಗೆ ಹೇಳ್ತಿದ್ರು. ಅವರ ನಿದ್ರೆ ಅಂದರೆ ಅದರ ಮೇಲೆ ಒಂದು ನಿಯತ್ತು ಇತ್ತು. ಸುಷುಪ್ತಿನೂ ಕೂಡ ಯಾವ ಕಾಲದಲ್ಲಿ ಮಾಡಬೇಕು, ಅದು ಹೇಗೆ ಅನುಸಂಧಾನ. ಸುಷುಪ್ತಿ ಅಂದರೆ ಅಮ್ಮನ ಅಪ್ಪುಗೆಯಲ್ಲಿ ಮಲಗಿದ ಮಗುವಿನ ಹಾಗೆ, ಅಮ್ಮನ ತೋಳ್ಬಂಧನದಲ್ಲಿ ಮಲಗಿದ ಮಗುವಿಗೆ ಆರಾಮ ನಿದ್ರೆ ಬಂದಿರ್ತದೆ. ಅದಕ್ಕೆ ಭಯ ಇಲ್ಲ. ಒಂದು ದಿನ ಅಮ್ಮ ಇಲ್ಲ ಅಂದರೆ ನಿದ್ದೆ ಮಾಡೋದಿಲ್ಲ ಅದು. ಯಾಕೆ ಅಂತಂದರೆ ಅಮ್ಮನ ತೋಳ್ಬಂದಿ ನನಗೆ ಸಿಗಲಿಲ್ಲ ಅಂತ. ನಮ್ಮ ದೇವರು ಪ್ರಾಜ್ಞಂ ಯದಾ ಲಿಂಗತಿ. ಸುಷುಪ್ತಿ ಅಂತಂದರೆ ದೇವರು ಆಲಿಂಗನೆ ಮಾಡೋದು. ಎಂತಹ ಸೌಭಾಗ್ಯ ನೋಡಿ. ಸುಷುಪ್ತಿ ಅಂದರೆ ಸಾಮಾನ್ಯ ಅಲ್ಲ, ಅದು ದೇವರು ನಮ್ಮನ್ನು 2 ಕೈಗಳಿಂದ ಆಲಿಂಗನೆ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ತುಂಬ ಬಂಧನದಲ್ಲಿ ಇಟ್ಟರೆ ಹೊರಗಿನ ಜ್ಞಾನನೇ ನಮಗೆ ಇರುವುದಿಲ್ಲ. ಎಲ್ಲವನ್ನು ಮರೆತು ಬರೀ ಆನಂದದಲ್ಲಿ ಇರ್ತೇವೆ ನೋಡಿ.
ದೇವರ ಪರಮ ಕಾರುಣ್ಯ ಇದು. ದಿನ ಈ ಸುಷುಪ್ತಿಯನ್ನು ನಮಗೆ ಭಗವಂತ ಕರುಣಿಸ್ತಾನೆ. ಬರೀ ಆನಂದ ಮಾತ್ರ ಇದೆ, ದುಃಖ ಇಲ್ಲದೆ ಪೂರ್ಣವಾದಂತಹ ಆನಂದಮಯವಾದ ನಿದ್ರೆಯಲ್ಲಿ ನಾವು ಇರ್ತೇವೆ ನೋಡಿ. ನಿದ್ರೆ ಅಂದರೆ ಅದು ಹಾಗಾದರೆ ಅದು ಅಜ್ಞಾನ ಅಲ್ಲ. ಕೆಲವರಿಗೆ ಆ ಕೆಟ್ಟ ಕಲ್ಪನೆ ಇದೆ, ನಿದ್ರೆ ಅಂದರೆ ಅಜ್ಞಾನ ಅಂತ. ಅಜ್ಞಾನ ಬೇರೆ, ಸುಷುಪ್ತಿ ಬೇರೆ. ಅಜ್ಞಾನದಲ್ಲಿ ಯಾವ ಜ್ಞಾನವೂ ಇರುವುದಿಲ್ಲ. ಆದರೆ ಸುಷುಪ್ತಿಯಲ್ಲಿ ನಮಗೆ ಆ ಭಗವಂತ ಮಾಡಿದ ಆಲಿಂಗನೆಯ ಪ್ರಭಾವದ ಫಲ ಆನಂದ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಸುಷುಪ್ತಿ ಅದನ್ನು ನಾವು ನೆನೆದು ಮಲಗಬೇಕು. ಎಚ್ಚರವಾದಾಗ ಅದನ್ನು ನೆನಪಿಸಿಕೊಳ್ಬೇಕು. ಇಷ್ಟು ಹೊತ್ತು ದೇವರು ನನ್ನನ್ನು ತಬ್ಬಿಕೊಂಡು ಇದ್ದ, ಎಷ್ಟು ಕೆಲಸ ಅವನಿಗಿದೆ, ಅದನ್ನೆಲ್ಲ ಬಿಟ್ಟು ನಮ್ಮನ್ನು ತಬ್ಬಲಿಯಾಗಿ ಬಿಡದೆ ತಬ್ಬಿಕೊಂಡಿದ್ದಲ್ಲ, ಇದು ಅವನು ಮಾಡಿದ ದೊಡ್ಡ ಉಪಕಾರ. ಅದನ್ನು ನೆನಪಿಸಬೇಕು. ಬೆಳಿಗ್ಗೆ ಕಣ್ಣು ತೆರೆಯುವುದಕ್ಕಿಂತ ಮುಂಚೆ ಭಗವಂತನನ್ನು ಸ್ಮರಣೆ ಮಾಡಿ ಹೇಳಬೇಕು ಅಂತ ನಮ್ಮಲ್ಲಿ ಶಾಸ್ತ್ರ ಇದೆ. ಕಣ್ಣು ಬಿಡುವುದಕ್ಕಿಂತ ಮುಂಚೆ ಮೊದಲು ಭಗವಂತ ಸ್ಮೃತ್ವ ವಿಷ್ಣು ಸಮುಕ್ತಾಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ. ನಮ್ಮದೆಲ್ಲ ಹೇಗಿದ್ರೆ ಎದ್ದ ಮೇಲೆ ದೇವರನ್ನು ಸ್ಮರಣೆ ಮಾಡೋದು. ಆಚಾರ್ಯರು ಹಾಗೆ ಹೇಳಲಿಲ್ಲ. ಸ್ಮೃತ್ವ ವಿಷ್ಣು ಸಮುತ್ತಾಯ, ದೇವರನ್ನು ನೆನೆದು ಹೇಳಬೇಕು. ಹೇಳುವುದಂದರೆ ಚಾಪೆಯಿಂದ ಹೇಳೋದು ಅಂತ ಅಷ್ಟೇ ಅಲ್ಲ, ನಿದ್ರೆಯಿಂದ ಹೇಳಬೇಕು. ಅಂದರೆ ಕಣ್ಣು ಬಿಡುವುದಕ್ಕಿಂತ ಮುಂಚೆ ದೇವರನ್ನು ನೆನೆದು ಆಮೇಲೆ ಇನ್ನೊಬ್ಬರ ಮುಖ ನೋಡಬೇಕಂತೆ. ದೇವರು ಸ್ಮೃತ್ವ ಅಂದರೆ ಏನು? ನೆನಪಿಸಿಕೊಂಡು ಅಂತ ಅದಕ್ಕೆ ಅರ್ಥ. ಏನು ನೆನಪಿಸಿಕೊಳ್ಳೋದು? ರಾತ್ರಿಯಲ್ಲಿ ಆ ಸುಷುಪ್ತಿ ಅವಸ್ಥೆಯಲ್ಲಿ ನಮ್ದು ಏನು ಅನುಭವ ಇದೆ, ದೇವರು ಏನು ಪರಮೋಪಕಾರ ಮಾಡಿದ್ದಾನೆ, ಅದನ್ನು ಸ್ಮೃತ್ವ, ಅದನ್ನು ಸ್ಮರಣೆ ಮಾಡಿ, ಸ್ವಾಮಿ ಎಷ್ಟು ಆನಂದದಲ್ಲಿ ಇಟ್ಟಿದ್ದೀ, ದೇವರು ಅಷ್ಟು ಹೊತ್ತು ನಮ್ಮನ್ನು ಆನಂದಮಯವಾದ ಅವಸ್ಥೆಯಲ್ಲಿ ಇಟ್ಟದ್ದಕ್ಕೆ ಮತ್ತೆ ನಮಗೆ 12 ತಾಸು ಅದಕ್ಕಿಂತಲೂ ಜಾಸ್ತಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಎನರ್ಜಿ ಬಂತು ನೋಡಿ. ಇದು ದೇವರು ನಮಗೆ ಕರುಣಿಸಿರತಕ್ಕ 18 ಗಂಟೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಶಕ್ತಿ ಭಗವಂತ ನಮಗೆ ಕರುಣಿಸಿರ್ತಾನೆ. ಅಂತಹ ಸುಷುಪ್ತಿ ದೇವರು ಕೊಟ್ಟದ್ದು. ದೇವರನ್ನು ಮರೆತರೆ ಎಂತಹ ಅಪರಾಧ ಸುಷುಪ್ತಿ. ಹಾಗಾಗಿ ಸುಷುಪ್ತಿಗಿಂತ ಮುಂಚೆ, ಸುಷುಪ್ತಿಯಾದ ಮೇಲೆ, ಹಗಲಿಡೀ ನಾವು ಕೆಲಸ ಮಾಡುವಾಗೆಲ್ಲ ನಾವು ನೆನಪಿಸಿಕೊಳ್ಳಬೇಕಾದ್ದು ಆ ಭಗವಂತ ಮಾಡಿದ ಪರಮೋಪಕಾರ ಸುಷುಪ್ತಿ. ಅದನ್ನು ಮರಿಬೇಡಿ. ಮರೆಯುವುದೇ ಒಂದು ಅಪರಾಧ, ಅದು ಒಂದು ಪಾಪ. ಹೀಗೆ ಜಾಗೃತ ಅವಸ್ಥೆಯಲ್ಲಿ ನಮ್ಮಿಂದ ನಡೀತದೆ ಅಪರಾಧ, ಸ್ವಪ್ನಾವಸ್ಥೆಯಲ್ಲಿ ನಡೀತದೆ ಅಪರಾಧ, ಸುಷುಪ್ತಿ ಅವಸ್ಥೆಯಲ್ಲಿಯೂ ನಡೀತದೆ ಅಪರಾಧ. ಆ ಎಲ್ಲ ಅಪರಾಧವನ್ನು ಪರಿಹಾರ ಮಾಡು ಯಾರತ್ರ ಹೇಳಬೇಕು? ತ್ರಿವಿಕ್ರಮ ಅಂತ ಹೇಳಬೇಕು. ತ್ರಿವಿಕ್ರಮನಿಗೆ ನಾವು ಮಾಡಬೇಕಾದ ಪ್ರಾರ್ಥನೆ. ಯಾಕೆಂತಂದರೆ ಹಗಲಲ್ಲಿಯೂ ನಮ್ಮೊಟ್ಟಿಗಿರಬೇಕು, ಸ್ವಪ್ನಕಾಲದಲ್ಲಿಯೂ ನಮ್ಮೊಟ್ಟಿಗಿರಬೇಕು, ನಿದ್ರೆ ಮಾಡುವಾಗಲೂ ನಮ್ಮಲ್ಲಿ ಒಟ್ಟಿಗೆ ಇರಬೇಕು. ನಮ್ಮಲ್ಲಿ ಯಾರೇ ವಾಚ್ಮ್ಯಾನ್ ಇರಲಿ ಅಥವಾ ಎಸ್ಕಾರ್ಟ್ಗಳಿರಲಿ, ಅವರಿಗೆಲ್ಲ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ. ಆದರೆ ನಮ್ಮ ದೇವರು ಒಬ್ಬರೇ ಇರಬೇಕಾ ಬೇಡ ನಮ್ಮೊಟ್ಟಿಗೆ? ಅದಕ್ಕೆ ತ್ರಿವಿಕ್ರಮ. 3 ಕಾಲದಲ್ಲಿ 3 ಅವಸ್ಥೆಯಲ್ಲಿಯೂ ಕೂಡ, ಜಾಗೃತೆ, ಸ್ವಪ್ನ, ಸುಷುಪ್ತಿ, ಇಂತಹ 3 ಅವಸ್ಥೆಗಳಲ್ಲಿಯೂ ಕೂಡ ನನ್ನೊಟ್ಟಿಗೆ ಇರ್ತಾನಲ್ಲ, ಅಂತಹ ದೇವರ ಉಪಕಾರ ಅದೆಷ್ಟು. ಆ ದೇವರ ಹತ್ರ ನಾವು ಹೇಳಬೇಕು, ನೀನು ತ್ರಿವಿಕ್ರಮ, 3 ಅವಸ್ಥೆಗಳಲ್ಲಿ ವಿಕ್ರಮವನ್ನು ತೋರಿಸುವವ, ಪರಾಕ್ರಮ ಇರುವವ. ವಿಕ್ರಮ ಅಂತಂದರೆ 3 ಅವಸ್ಥೆಗಳಲ್ಲಿ ಏನು ತೊಂದರೆಗಳಾಗುತ್ತೆ ಅದನ್ನು ವಿರೋಧಿಸುವ ಶಕ್ತಿ ಇರುವವ. ಆದ್ದರಿಂದ ಆ 3 ಅವಸ್ಥೆಯಲ್ಲಿಯೂ ನನ್ನೊಟ್ಟಿಗೆ ನಿಯಾಮಕನಾಗಿದ್ದಿ. ಆದ್ದರಿಂದ ಜಾಗೃತಿನಲ್ಲಿ ನಮ್ಮಿಂದ ಏನೂ ತಪ್ಪು ಆಗದಿದ್ದಾಗೆ, ಪಾಪ ಆಗದೇ ಇದ್ದ ಹಾಗೆ ರಕ್ಷಣೆ ಮಾಡು ಅಂತ ದೇವರ ಹತ್ರ ಹೇಳೋದು. ನಮ್ಮದು ಎಸ್ಕಾರ್ಟ್ಗಳು ಯಾಕೆ ಇರ್ತಾರೆ? ನಮ್ಮ ಮೇಲೆ ಏನೂ ಒಂದು ತಪ್ಪು ಆಗದಿದ್ದ ಹಾಗೆ, ನಮ್ಮ ಮೇಲೆ ಅಪರಾಧ ಆಗದೆ, ಯಾರೋ ದರೋಡೆ ಮಾಡದಿದ್ದ ಹಾಗೆ ಅವರು ಇರುವುದು. ಹಾಗೆ ಪಾಪ, ಅದರ ಅಭಿಮಾನಿ ದೈತ್ಯರು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇದ್ದ ಹಾಗೆ ತ್ರಿವಿಕ್ರಮ ರಕ್ಷಣೆ ಮಾಡು ಅಂತ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು ತ್ರಿವಿಕ್ರಮ. ಯಾಕೆಂದರೆ ತಂದೆ ಅಂದರೆ ಜನಕ. ನಮಗೆ ಜಾಗೃತನ್ನೂ ಕೊಡುವವ ಅವ, ಸ್ವಪ್ನವನ್ನು ಕೊಡುವವನೂ ಅವನೇ, ನಿದ್ದೆಯನ್ನು ಕೊಡುವವನು ಎಲ್ಲ ಕಡೆ ತಂದೆ. ಸ್ವಪ್ನಾವಸ್ಥೆಗೆ ತಂದೆ, ಜಾಗೃತ ಅವಸ್ಥೆಗೆ ತಂದೆ,
ತಂದೆ ಅಂದರೆ ಆ ಅವಸ್ಥೆಗೆ ಬರುವ ಹಾಗೆ ನೀನು ಮಾಡಿದ್ದಿ. ಅದನ್ನು ದಾಸರು ನೆನಪಿಸಿಕೊಂಡಿದ್ದಾರೆ. ಎಲ್ಲ ಅವಸ್ಥೆಯಲ್ಲಿಯೂ ನೀನು ತಂದು ಆ ಅವಸ್ಥೆಗಳನ್ನು ಕೊಟ್ಟು ದಿನ ಮೂರು ರೀತಿಯಾದಂತಹ ಅವಸ್ಥೆಗಳನ್ನು ಪ್ರತಿದಿನ ನಮಗೆ ಕೊಡ್ತಾನೆ. ನಾವು ಆ ಹಗಲು ಅಥವಾ ಸ್ವಪ್ನ, ನಿದ್ರೆ, ಜಾಗೃತ ಅವಸ್ಥೆ ಅದನ್ನು ಹೇಗೆ ನಾವು ಅನುಸಂಧಾನ ಮಾಡಬೇಕು ಅದನ್ನು ದಾಸರು ನಮಗೆ ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ನಮ್ಮಿಂದ ಅಪರಾಧ ಆಗಬಾರದು. ಇವತ್ತೇ ನಾವು ಜಾಗೃತೆ ಮಾಡಬೇಕು. ನಾಳೆಯ ಎಚ್ಚರ, ನಾಳೆಯ ಸ್ವಪ್ನ, ನಾಳೆಯ ನಿದ್ರೆ, ಅದರಲ್ಲಿ ಯಾವ ತಪ್ಪು ನನ್ನಿಂದ ಆಗಬಾರದು. ತ್ರಿವಿಕ್ರಮ ರಕ್ಷಣೆ ಮಾಡು ಅಂತ ಅದನ್ನು ಪ್ರಾರ್ಥನೆ ಮಾಡಿದ್ದಾರೆ.